6 ಬಾರಿ ಡಿಸಿಎಂ 8 ಬಾರಿ ಶಾಸಕ. ಬಜೆಟ್ ಮಂಡಿಸುವ ಮುನ್ನವೇ ದಾದಾ ದುರಂತ ಅಂತ್ಯ. ಟ್ರಂಪ್ ವಿರುದ್ಧವೇ ಬಳಕೆಯಾಯಿತು ಟ್ರಂಪ್ ಕಾರ್ಡ್. ಮದರ್ ಆಫ್ ಆಲ್ ಡೀಲ್ಸ್ ಮೂಲಕ ಮೋದಿ ಪರಾಕ್ರಮ. ಸಾರಿಗೆ ನೌಕರರಿಂದ ಬೆಂಗಳೂರು ಚಲೋ, ಬೆಂಗಳೂರು ಸೇರಿ ಜಿಲ್ಲೆಗಳಲ್ಲಿ ಬಸ್ ಓಡಾಡೋದೇ ಡೌಟ. ಇವೆಲ್ಲವೂ ಕೂಡ ಇವತ್ತಿನ ಸ್ಪೆಷಲ್ ರಿಪೋರ್ಟ್ನಲ್ಲಿ ನಾನು ಕಾರ್ತಿಕ್ ಕುಂದರ್. ಭಾರತದ ಮತ್ತೊಬ್ಬ ಪ್ರಭಾವಿ ರಾಜಕಾರಣಿ ವಿಮಾನ ಅಪಘಾತದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ವಿಮಾನ ಅಪಘಾತದಲ್ಲಿ ದುರಂತ ಅಂತ್ಯವನ್ನು ಕಂಡಿದ್ದಾರೆ. ಮುಖ್ಯಮಂತ್ರಿ ಆಗೋ ಆಸೆ ಹೊಂದಿದ್ದಂಥ ಅಜಿತ್ ಪವಾರ್ ಬದುಕಿಗೆ ವಿಧಿ ಅಂತ್ಯವನ್ನು ಹಾಡಿದೆ. ಮಹಾರಾಷ್ಟ್ರದ ಜನರ ಪಾಲಿನ ದಾದಾ ಬದುಕಿನ ಕಥನ ಇಲ್ಲಿದೆ, ನೋಡ್ಕೊಂಡು ಬನ್ನಿ. ವಿಮಾನ ಪ್ರಯಾಣ ಅನ್ನೋದು ಒಂದರ್ಥದಲ್ಲಿ ಎರಡಗಲಿಯ ಕತ್ತಿ ಇದ್ದಂತೆ. ವಿಮಾನ ಆಕಾಶದಲ್ಲಿ ಹಾರಾಡೋದನ್ನ ನೋಡೋದು ಚಂದ. ಈ ಪ್ರಯಾಣ ಎಷ್ಟು ಆರಾಮದಾಯಕವೋ, ಎಷ್ಟು ಶೀಘ್ರವಾಗಿ ವಿಮಾನದ ಮೂಲಕ ನಮ್ಮ ಗಮ್ಯ ಸ್ಥಾನವನ್ನು ತಲುಪಬಹುದು, ಅಷ್ಟೇ ಅಪಾಯಕಾರಿಯೂ ಕೂಡ ಹೌದು ಈ ಏರೋಪ್ಲೇನ್. ಒಂದು ವೇಳೆ ವಿಮಾನದಲ್ಲಿ ದೊಡ್ಡ ತಾಂತ್ರಿಕ ದೋಷ ಕಾಣಿಸಿಕೊಂಡ್ರೆ, ಟೇಕ್ ಆಫ್ ಅಥವಾ ಲ್ಯಾಂಡಿಂಗ್ ವೇಳೆ ವಿಮಾನ ನಿಯಂತ್ರಣ ಕಳೆದುಕೊಂಡ್ರೆ ಅದು ಅಪಘಾತಕ್ಕೀಡಾಗೋ ಸಾಧ್ಯತೆ ಹೆಚ್ಚು. ಈ ಸಂದರ್ಭ ಒಳಗಿನ ಪ್ರಯಾಣಿಕರು ಬದುಕುಳಿಯೋ ಸಾಧ್ಯತೆ ತೀರಾ ಕಡಿಮೆ. ನಮ್ಮ ದೇಶದಲ್ಲಿ ಅನೇಕ ರಾಜಕೀಯ ನಾಯಕರು ಈ ವಿಮಾನ ದುರಂತದಲ್ಲಿ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಈಗ ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ಕೂಡ ವಿಮಾನ ದುರಂತಕ್ಕೆ ಬಲಿಯಾಗಿದ್ದಾರೆ. ಮಹಾರಾಷ್ಟ್ರದ ಬಾರಾಮತಿ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗ್ ಮಾಡೋ ವೇಳೆ ನಿಯಂತ್ರಣ ಕಳೆದುಕೊಂಡ ವಿಮಾನ ಪತನವಾಗಿ ಪರಿಣಾಮ ಡಿಸಿಎಂ ಅಜಿತ್ ಪವಾರ್ ಸೇರಿದಂತೆ 5 ಸುಟ್ಟು ಕರಕಲಾಗಿದ್ದಾರೆ. 2ನೇ ಬಾರಿ ಲ್ಯಾಂಡಿಂಗ್ ಮಾಡೋ ಪ್ರಯತ್ನದಲ್ಲಿ ವಿಮಾನ ಅಪಘಾತಕ್ಕೀಡಾಗಿದೆ. ಮೊದಲ ಬಾರಿ ಲ್ಯಾಂಡಿಂಗ್ ಮಾಡೋ ಪ್ರಯತ್ನದ ವೇಳೆ ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿತ್ತಂತೆ. ಈ ಕಾರಣಕ್ಕೆ ಲ್ಯಾಂಡಿಂಗ್ ಮಾಡಲು ಸಾಧ್ಯವಾಗದೆ ಸುಮಾರು 40 ನಿಮಿಷ ಆಕಾಶದಲ್ಲಿ ಸುತ್ತಾಡಿತ್ತು ಅಂತ ವರದಿಗಳು ಹೇಳ್ತಾ ಇವೆ. ವಿಮಾನ ಅಪಘಾತಕ್ಕೆ ಬಲಿಯಾಗುವ ಮೂಲಕ ಅಜಿತ್ ಪವಾರ್ ಅನ್ನೋ ನಾಯಕನ ವರ್ಣರಂಜಿತ ರಾಜಕೀಯ ಬದುಕು ಅಂತ್ಯವಾಗಿದೆ. ಅಜಿತ್ ಪವಾರ್ ಪ್ರಸ್ತುತ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯಾಗಿದ್ದವರು. 6 ಬಾರಿ ಉಪಮುಖ್ಯಮಂತ್ರಿ ಹಾಗೂ 8 ಬಾರಿ ಶಾಸಕರಾಗಿ ಆಯ್ಕೆಯಾದ ಹೆಗ್ಗಳಿಕೆ ಅಜಿತ್ ಪವಾರ್ದ್ದಾಗಿತ್ತು. 6 ಬಾರಿ ಡಿಸಿಎಂ ಆಗಿ ಕೆಲಸ ಮಾಡೋ ಮೂಲಕ ಮಹಾರಾಷ್ಟ್ರದ ದೀರ್ಘಕಾಲದ ಉಪಮುಖ್ಯಮಂತ್ರಿ ಅನ್ನೋ ಹೆಗ್ಗಳಿಕೆ ಕೂಡ ಅಜಿತ್ ಪವಾರ್ಗಿತ್ತು. ತಮ್ಮ ರಾಜಕೀಯ ಬದುಕಿನಲ್ಲಿ ಕ್ಷಣ ಮಾತ್ರದಲ್ಲಿ ಉಪಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ರು ಅಜಿತ್ ಪವಾರ್. ಇಂತಹ ಅಜಿತ್ ಪವಾರ್ ಬದುಕಿಗೆ ಕ್ಷಣ ಮಾತ್ರದಲ್ಲಿ ವಿಧಿ ಪೂರ್ಣ ವಿರಾಮವನ್ನ ಇಟ್ಟಿದೆ. ಆ ಮೂಲಕ ಬದುಕು ಅನ್ನೋದು ಎಷ್ಟು ಅನಿಶ್ಚಿತೆ ಅನ್ನೋದನ್ನ ವಿಧಿ ಮತ್ತೊಮ್ಮೆ ತೋರಿಸಿಕೊಟ್ಟಿದೆ. ಅಜಿತ್ ಪವಾರ್ರನ್ನ ನಿಸ್ಸಂಶಯವಾಗಿ ಮಹಾರಾಷ್ಟ್ರ ರಾಜಕಾರಣದ ಅನಭಿಷಕ್ತ ದೊರೆ ಅನ್ಬಹುದು. ಕಾರಣ ಅಜಿತ್ ರಾಜಕೀಯ ಪಯಣವೇ ಆ ರೀತಿಯಾಗಿತ್ತು. ತಮ್ಮ ಚಿಕ್ಕಪ್ಪ ಮಹಾರಾಷ್ಟ್ರದ ಮಾಜಿ ಸಿಎಂ ಶರದ್ ಪವಾರ್ರ ರಾಜಕೀಯ ನೆರಳಿನಿಂದ ಹೊರಬಂದ ಅಜಿತ್ ಪವಾರ್ ತಮ್ಮದೇ ಆದ ರಾಜಕೀಯ ಬದುಕನ್ನು ರೂಪಿಸಿಕೊಂಡಿದ್ದೇ ರೋಚಕ. ಶರದ್ ಪವಾರ್ರಂತೆ ತಮ್ಮದೇ ಆದ ಒಂದು ಪೊಲಿಟಿಕಲ್ ಐಡೆಂಟಿಟಿ ರೂಪಿಸಿಕೊಂಡಿದ್ದು ಕೂಡ ಸಾಧನೆಯೇ. ಇಂತಹ ಅಜಿತ್ ಪವಾರ್ ಮಹಾರಾಷ್ಟ್ರದ ಜನರ ಪಾಲಿಗೆ ಪ್ರೀತಿಯ ದಾದಾ. ಅಜಿತ್ ಪವಾರ್ ಮಹಾರಾಷ್ಟ್ರದ ಪ್ರಭಾವಿ ನಾಯಕ. ಇವರ ಚಿಕ್ಕಪ್ಪ ಶರದ್ ಪವಾರ್ ಮಹಾರಾಷ್ಟ್ರದ ಸಿಎಂ ಆಗಿ 3 ಬಾರಿ ಸೇವೆ ಸಲ್ಲಿಸಿದ್ದಾರೆ. ಇಬ್ಬರು ಸೇರಿ ಮಹಾರಾಷ್ಟ್ರದಲ್ಲಿ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಅಂದರೆ NCPಯನ್ನ ಪ್ರಬಲವಾಗಿ ಕಟ್ಟಿದ್ರು. ಅಜಿತ್ ಪವಾರ್ ಮಹಾರಾಷ್ಟ್ರದ ಒಬ್ಬ ರೆಬಲ್ ಲೀಡರ್, ಆದರೆ ಒಬ್ಬ ಡೈನಾಮಿಕ್ ಪೊಲಿಟಿಷಿಯನ್ ಆಗಿದ್ರು ಕೂಡ ಅಜಿತ್ ಪವಾರ್ಗೆ ಒಂದು ವಿಶೇಷ ಗುಣವಿತ್ತು. ಅದೇನೆಂದರೆ ಎಲ್ಲ ವರ್ಗದ ಜನರೊಂದಿಗೆ ಮುಕ್ತವಾಗಿ ಬೆರೀತಿದ್ದ ನಾಯಕ ಅಜಿತ್ ಪವಾರ್. ಅದು ಪಕ್ಷದ ಕಾರ್ಯಕರ್ತರೇ ಇರಲಿ, ಸಾಮಾನ್ಯ ಜನರೇ ಇರಲಿ ಅಥವಾ ಇಲೈಟ್ ಕ್ಲಾಸ್ ಜನರೇ ಇರಲಿ, ಅಜಿತ್ ಪವಾರ್ ಎಲ್ಲರೊಂದಿಗೆ ಒಂದೇ ರೀತಿಯಾಗಿ ಬೆರೀತಿದ್ರು. ಜನರಲ್ಲಿ ಯಾವುದೇ ರೀತಿ ಭೇದ ಭಾವ ಮಾಡ್ತಿರಲಿಲ್ಲ. ಹಾಗಾಗಿ ಮಹಾರಾಷ್ಟ್ರದ ಜನ ಅಜಿತ್ ಪವಾರ್ರನ್ನ ಪ್ರೀತಿಯಿಂದ ಕರಿತಾ ಇದ್ದದ್ದೇ ದಾದಾ ಅಂತಾನೆ. ದಾದಾ ಅಜಿತ್ ಪವಾರ್ರ ರಾಜಕೀಯ ಜರ್ನಿಯೇ ರೋಚಕವಾಗಿದೆ. ಕೇವಲ 21ನೇ ವಯಸ್ಸಿಗೆ ರಾಜಕೀಯ ಪ್ರವೇಶಿಸಿದ ಅಜಿತ್ ಪವಾರ್ರ ಪವರ್ಫುಲ್ ಜರ್ನಿ ಆರಂಭವಾಗಿದ್ದು ಸಕ್ಕರೆ ಕಾರ್ಖಾನೆಯ ಮೂಲಕ. ಸಕ್ಕರೆ ಕಾರ್ಖಾನೆಯಿಂದ ಆರಂಭವಾದ ಅಜಿತ್ ಪವಾರ್ರ ರಾಜಕೀಯದ ಪಯಣ ಉಪಮುಖ್ಯಮಂತ್ರಿ ಸ್ಥಾನದವರೆಗೆ ಬಂದಿದ್ದೇ ರಣರೋಚಕ. ಜೊತೆಗೆ ಯಾವ ಕಾಲದಲ್ಲೂ ಕೂಡ ಅಧಿಕಾರಾವಧಿ ಇಲ್ಲದೆ ಖಾಲಿ ಕುಳಿತವರೇ ಅಲ್ಲ ಅಜಿತ್ ಪವಾರ್. ಅಧಿಕಾರ ಅನ್ನೋದು ಎಲ್ಲ ಕಾಲದಲ್ಲೂ ಕೂಡ ದಾದರನ್ನ ಹುಡುಕಿಕೊಂಡು ಬಂದಿದೆ. ಮಹಾರಾಷ್ಟ್ರವನ್ನು ಆಳಿದ ಶರದ್ ಪವಾರ್, ಉದ್ಧವ್ ಠಾಕ್ರೆ, ಏಕನಾಥ್ ಶಿಂದೆ ಹಾಗೂ ದೇವೇಂದ್ರ ಫಡ್ನವೀಸ್ ಹೀಗೆ ಬಹುತೇಕ ಮುಖ್ಯಮಂತ್ರಿಗಳ ಜೊತೆ ಅಜಿತ್ ಪವಾರ್ ಡಿಸಿಎಂ ಆಗಿ ಕೆಲಸ ಮಾಡಿದ್ದಾರೆ.
ಅಜಿತ್ ಪವಾರ್ ತಮ್ಮ ಚಿಕ್ಕಪ್ಪ ಶರದ್ ಪವಾರ್ರ ಮಾರ್ಗವನ್ನ ಅನುಸರಿಸಿ 1982ರಲ್ಲಿ ರಾಜಕೀಯ ಪ್ರವೇಶಿಸಿದರು. ಅಜಿತ್ ಪವಾರ್ ಇನ್ನು ಪ್ರಾಥಮಿಕ ಶಿಕ್ಷಣವನ್ನ ಪಡೆಯುತ್ತಿರುವಾಗಲೇ ಅವರ ಚಿಕ್ಕಪ್ಪ ಶರದ್ ಪವಾರ್ ಆಗಲೇ ಪ್ರಮುಖ ರಾಜಕೀಯ ನಾಯಕರಾಗಿದ್ದರು. 1991ರಲ್ಲಿ ಅಜಿತ್ ಮೊದಲ ಬಾರಾಮತಿ ಸಂಸದೀಯ ಕ್ಷೇತ್ರದಿಂದ ಲೋಕಸಭೆಗೆ ಆಯ್ಕೆಯಾದರು. ಆದರೆ ನಂತರ ತಮ್ಮ ಚಿಕ್ಕಪ್ಪ ಶರದ್ ಪವಾರ್ಗೆ ಆ ಸ್ಥಾನ ಬಿಟ್ಟುಕೊಟ್ಟರು. ನಂತರ ಶರದ್ ಪವಾರ್ ಕೇಂದ್ರ ರಾಜಕೀಯದಲ್ಲಿ ಸಕ್ರಿಯರಾದ ನಂತರ ಅಜಿತ್ ಪವಾರ್ ಮಹಾರಾಷ್ಟ್ರದ ರಾಜಕೀಯದ ಜವಾಬ್ದಾರಿಯನ್ನು ವಹಿಸಿಕೊಂಡರು. 1995ರಲ್ಲಿ ಪುಣೆ ಜಿಲ್ಲೆಯ ಬಾರಾಮತಿ ವಿಧಾನಸಭಾ ಕ್ಷೇತ್ರದಿಂದ ಮೊದಲ ಬಾರಿಗೆ ಶಾಸಕರಾದ ಅಜಿತ್ ಪವಾರ್ ಮಹಾರಾಷ್ಟ್ರ ರಾಜಕೀಯದ ಮೇಲೆ ತಮ್ಮ ಹಿಡಿತವನ್ನ ಗಟ್ಟಿಗೊಳಿಸಿಕೊಂಡರು. ಅಲ್ಲಿಂದ 1995, 1999, 2004, 2009, 2014, 2019 ಮತ್ತು 2024ರಲ್ಲಿ ಸತತವಾಗಿ ಬಾರಾಮತಿ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ. ಮಹಾರಾಷ್ಟ್ರ ರಾಜಕೀಯಕ್ಕೆ ಸೀಮಿತವಾಗಿದ್ದಂಥ ಅಜಿತ್ ಪವಾರ್ ಮಹಾರಾಷ್ಟ್ರ ಸರ್ಕಾರದಲ್ಲಿ ಸಚಿವರಾಗಿ ಅನೇಕ ಮಹತ್ವ ಖಾತೆಗಳನ್ನು ನಿಭಾಯಿಸಿದ್ದಾರೆ. ಅದರಲ್ಲೂ ಕೂಡ 2019ರ ನಂತರ ಅಜಿತ್ ಪವಾರ್ ರಾಜಕೀಯ ಜೀವನ ಅನೇಕ ತಿರುವುಗಳಿಂದ ಕೂಡಿದೆ. 2019ರಲ್ಲಿ ಅಜಿತ್ ಪವಾರ್ ಇಬ್ಬರು ಮುಖ್ಯಮಂತ್ರಿಗಳ ಅಡಿಯಲ್ಲಿ ಉಪಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. 2019ರ ನವೆಂಬರ್ 23ರ ಬೆಳಿಗ್ಗೆ ಅಜಿತ್ ಪವಾರ್ ದೇವೇಂದ್ರ ಫಡ್ನವೀಸ್ರೊಂದಿಗೆ ಡಿಸಿಎಂ ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಆದರೆ ಫಡ್ನವೀಸ್ ಸದನದಲ್ಲಿ ಬಹುಮತವನ್ನು ಗಳಿಸುವಲ್ಲಿ ವಿಫಲರಾದರು. ನಂತರ ಉದ್ಧವ್ ಠಾಕ್ರೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಆಗ ಅಜಿತ್ ದಾದಾರನ್ನ ಮತ್ತೆ ಉಪಮುಖ್ಯಮಂತ್ರಿಯಾಗಿ ನೇಮಿಸಲಾಯಿತು. 2023ರಲ್ಲಿ ಅಜಿತ್ ಮತ್ತೊಮ್ಮೆ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯಾಗಿದ್ದಾರೆ. ಈ ರೀತಿ ಅಜಿತ್ ಪವಾರ್ ಇಲ್ಲಿಯವರೆಗೆ 6 ಬಾರಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಜಿತ್ ಪವಾರ್ ಮೊದಲು ಉಪಮುಖ್ಯಮಂತ್ರಿಯಾಗಿದ್ದು ನವೆಂಬರ್ 2010ರಲ್ಲಿ. 2019ರಲ್ಲಿ ಅಜಿತ್ ಪವಾರ್ ಫಡ್ನವೀಸ್ ಜೊತೆ ಉಪಮುಖ್ಯಮಂತ್ರಿಯಾದರು. ನಂತರ ಅವರು ಉದ್ಧವ್ ಠಾಕ್ರೆ ನೇತೃತ್ವದ ಮಹಾವಿಕಾಸ್ ಅಘಾಡಿ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದರು. 2023ರಲ್ಲಿ ಶರದ್ ಪವಾರ್ ವಿರುದ್ಧ ಬಂಡಾಯವೆದ್ದ ಅಜಿತ್ ಪವಾರ್ ಏಕನಾಥ್ ಶಿಂದೆ ನೇತೃತ್ವದ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾದರು. ಆ ಮೂಲಕ ತಮ್ಮ ಚಿಕ್ಕಪ್ಪ ಹಾಗೂ ರಾಜಕೀಯ ಗುರು ಶರದ್ ಪವಾರ್ ವಿರುದ್ಧ ಬಂಡೆದ್ದಿದ್ರು ಅಜಿತ್ ಪವಾರ್ಗೆ ಅವರ ಚಿಕ್ಕಪ್ಪ ಶರದ್ ಪವಾರೇ ರಾಜಕೀಯ ಗುರು. ಆದರೆ ಯಾವಾಗ ಶರದ್ ಪವಾರ್ ತಮ್ಮ ಮಗಳು ಸುಪ್ರಿಯಾ ಸುಳೇರನ್ನ ತಮ್ಮ ರಾಜಕೀಯ ಉತ್ತರಾಧಿಕಾರಿಯಾಗಿ ಪ್ರಚಾರ ಮಾಡೋಕೆ ಆರಂಭಿಸಿದ್ರು, ಅಜಿತ್ ಪವಾರ್ ಬೇರೆಯದ್ದೇ ರಾಜಕೀಯ ಮಾರ್ಗವನ್ನ ಆರಿಸಿಕೊಂಡ್ರು. ಹಲವಾರು ಎನ್ಸಿಪಿ ನಾಯಕರೊಂದಿಗೆ ಬಿಜೆಪಿ ನೇತೃತ್ವದ ಮಹಾಯುತಿ ಸರ್ಕಾರವನ್ನ ಸೇರಿದ್ರು. 2023ರಲ್ಲಿ ಅಜಿತ್ ಪವಾರ್ ಸಂಪೂರ್ಣವಾಗಿ ಎನ್ಸಿಪಿಯನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಂಡ್ರು. ಇಂತಹ ಅಜಿತ್ ಪವಾರ್ಗೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗುವ ಆಸೆ ಇತ್ತು. ಕೊನೆಗೂ ಅದು ಈಡೇರಲೇ ಇಲ್ಲ. ತಾವು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆಯನ್ನ ತಮ್ಮ ಚಿಕ್ಕಪ್ಪ ಶರದ್ ಪವಾರ್ರೊಂದಿಗೆ ಮುಕ್ತವಾಗಿ ಹಂಚಿಕೊಂಡಿದ್ರು ಅಜಿತ್ ಪವಾರ್. ಶರದ್ ಪವಾರ್ರ ಜೊತೆ ಮಾತಾಡಿದ್ದ ಅಜಿತ್, ನಿಮಗೆ ವಯಸ್ಸಾಗಿದೆ, ಹಾಗಾಗಿ ನನಗೆ ಎನ್ಸಿಪಿ ಪಕ್ಷದ ಸಂಪೂರ್ಣ ಅಧಿಕಾರವನ್ನು ನೀಡಿ, ನಾನು ಇಲ್ಲಿವರೆಗೆ ಕೇವಲ ಡಿಸಿಎಂ ಮಾತ್ರ ಆಗಿದ್ದೇನೆ, ಆದರೆ ನನಗೆ ಮುಖ್ಯಮಂತ್ರಿಯಾಗಿ ಮಹಾರಾಷ್ಟ್ರವನ್ನ ಮುನ್ನಡೆಸೋ ಆಸೆ ಇದೆ ಅಂದಿದ್ರು ಅಜಿತ್ ಪವಾರ್. ಆದರೆ ವಿಧಿ ಅದಕ್ಕೆ ಅವಕಾಶವನ್ನೇ ನೀಡಿಲ್ಲ. ಜೊತೆಗೆ ಮಹಾರಾಷ್ಟ್ರದ ಹಣಕಾಸು ಸಚಿವರಾಗಿದ್ದ ಅಜಿತ್ ಪವಾರ್ ಮುಂಬರುವ ಮಾರ್ಚ್ನಲ್ಲಿ ಬಜೆಟ್ ಕೂಡ ಮಂಡಿಸಬೇಕಾಗಿತ್ತು. ಆದರೆ ಅಜಿತ್ ಪವಾರ್ ವಿಮಾನ ಅಪಘಾತದಲ್ಲಿ ಬಲಿಯಾಗುವ ಮೂಲಕ ಮಹಾ ರಾಜಕೀಯದ ಧ್ರುವತಾರೆಯಂತೂ ಕಣ್ಮರೆಯಾದಂತಾಗಿದೆ. ಮಹಾರಾಷ್ಟ್ರ ರಾಜಕೀಯದ ಅನಭಿಷಕ್ತ ದೊರೆ ಅಜಿತ್ ದಾದಾ ಪವಾರ್ ವಿಮಾನ ಅಪಘಾತಕ್ಕೆ ಬಲಿಯಾಗಿದ್ದಾರೆ. ಈ ಮೂಲಕ ಮಹಾ ರಾಜಕೀಯದ ದೊಡ್ಡ ತಾರೆಯಂತೂ ತೆರೆಮರೆಗೆ ಸರಿದಿದೆ. ದೇವರು ಅಜಿತ್ ಪವಾರ್ರ ಆತ್ಮಕ್ಕೆ ಶಾಂತಿ ನೀಡಲಿ ಅಂತ ಆಶಿಸೋಣ. ಲೆಟ್ಸ್ ಹ್ಯಾವ್ ಎ ಬ್ರೇಕ್.